ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಯಾವ ಜನ್ಮದ ಪುಣ್ಯವೋ ನೀನು ನನ್ನ ಹೆಂಡತಿಯಾದೆ. ಯಾವ ಸಮಯದಲ್ಲಿಯೂ ನಿನಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಭರವಸೆ ನೀಡಬಲ್ಲೆ. ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ, ಬದುಕಿನಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಕ್ಕರೆಯಂತೆ ಸಿಹಿಯಾಗಿರಲು, ಪವಿತ್ರವಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ. ಆದಷ್ಟು ಬೇಗ ಮನೆ ಬರ್ತೀನಿ ಮಾಡ್ತಿ, ಬೇಗ ಬರ್ತೀನಿ. ದೇವತೆಯಾಗಿ ಬಂದಿರುವೆ, ಈ ಮನೆಯನ್ನು ತಂದಿರುವೆ. ಕನಸಲು ನೀನೇ, ಕನಸಲು ನೀನೇ, ತೀರದೆ ಇರಲಾರೆ ನಾನು. ಅಮ್ಮ ಭಾರತಿ, ದಿನನಿತ್ಯ ಈಗ ಅಳುತ್ತಾ ಕುಳಿತರೆ ಮುಂದೆ ನಿನ್ನ ಗತಿ ಹೇಗಮ್ಮ ತಾಯಿ? ನೋಡಮ್ಮ ಭಾರತಿ, ವಿಧಿ ಯಾರನ್ನೂ ಬಿಟ್ಟಿಲ್ಲಮ್ಮ, ಯಾರನ್ನೂ ಬಿಟ್ಟಿಲ್ಲ. ಅಯೋಧ್ಯೆಯನ್ನಾಳಿದ ಶ್ರೀರಾಮಚಂದ್ರನು ಸಹೋದರ ಹೆಂಡತಿಯೊಂದಿಗೆ ಅಯೋಧ್ಯೆಯ ಅಳವಿಗಟ್ಟಿದ್ದು ವಿಜಯಮ್ಮ ವಿಧಿ. ಶ್ರೀಕೃಷ್ಣನನ್ನು ಶಮಂತಕ ಮನೆಯ ಅಪವಾದ ಹೊರಿಸಿದ್ದು ಅದು ವಿಧಿಯಮ್ಮ. ತಿರುಪತಿಯ ಗುಡ್ಡದಲ್ಲಿ ವೆಂಕಟರಮಣನ್ನು ಕಲ್ಲಾಗಿ ನಿಲ್ಲಿಸಿದು ವಿಧಿ ತಾಯಿ, ವಿಧಿ. ಮೂರು ಲೋಕ ತಿಂದು ತಿರುಗಿ ಹೊಂದುವ ಶಿವನನ್ನೇ ಬಿಟ್ಟಿಲ್ಲ ತಾಯಿ ಆ ವಿಧಿ. ಎಂದಾಗ ನಮ್ಮಂತ ಮಾನವರನ್ನು ಬಿಡುತ್ತದೆಯೇ ವಿಧಿ ತಾಯಿ. ನೋಡಮ್ಮ ಭಾರತಿ, ಈಗ ನೀನು ದಿನ ದುಃಖಿಸುತ್ತಾ ಆಗ್ತರೆ ನನಗೂ ಒಳ್ಳು ಬರುತ್ತದಮ್ಮ, ನನಗೂ ಒಳ್ಳು ಬರುತ್ತದೆ. ಊರಿನ ಜನ ಅನ್ನುತ್ತಾರೆ ಹೆಣ್ಣು ಕರಳು ಅಳುತ್ತದೆ ಎಂದು, ಆದರೆ ಗಂಡು ಕರಳು ಕಟುಕಾರೋದಿಲ್ಲ ಅಂತ ಸಮಾಜ ಅನ್ನುತ್ತದೆಯಮ್ಮ. ಆದರೆ ಆ ಸಮಾಜಕ್ಕೇನು ಗೊತ್ತಮ್ಮ? ಗಂಡಿನ ಕರಳು ಒರಳಲ್ಲಿ ಹಾಕಿಕೊಂಡು ಕಣ್ಣೀರಿನ ಒಡಲು ಒಡೆದಾಗ ಮಾತ್ರ ಗಂಡು ದುಃಖಿಸಿ ಅಳುತ್ತಾನಮ್ಮ, ದುಃಖಿಸಿ ಅಮ್ಮ ಭಾರತಿ, ಹೋಗುವರಂತೂ ಹೋಗಿಬಿಟ್ಟ. ಅವರ ನೆನಪಿನಲ್ಲಿ ದಿನಾಲೋ ಕಾಲ ಕಳೆಯುತ್ತಾ ಕುಳಿತರೆ ಮುಂದೆ ಇದು ಮಾತು. ಭಾರತಿ, ಹೋಗಮ್ಮ, ಒಂದು ಸ್ವಲ್ಪ ನೀರಾದರೂ ತೆಗೆದುಕೊಳ್ಳಮ್ಮ ತಾಯಿ, ನೀರಾದರೂ ತೆಗೆದುಕೊಳ್ಳು. ಸ್ನಾನ, ನೀರು, ಊಟ ಯಾವುದು ಬೇಡಪ್ಪ ನನಗೆ. ನಾನು ಬದುಕ್ಬೇಕಾದ್ರೆ ಸಂತೋಷಕ್ಕಾಗಿ ಬದುಕ್ಬೇಕು ಅಪ್ಪ. ಸಾವು ಅವ್ರಿಗೆ ಬರೋ ಬದಲೇ ನನಗ್ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು. ನನ್ನ ಆಸೆ, ಆಕಾಂಕ್ಷೆ, ನೆಮ್ಮದಿ ಎಲ್ಲವನ್ನ ಸಾಯಿಸ್ಬೇಕು. ಜೀವನ ಪೂರ್ತಿ ಅವಳ ಪಲ್ಯಕ್ಕೆ ಅಂತ ಆಯ್ತಪ್ಪ, ಪಲ್ಯಕ್ಕೆ. ನೋಡಮ್ಮ ಭಾರತಿ, ಸಾವು ತಾನಾಗಿ ಯಾರನ್ನೂ ಕರೆದುಕೊಳ್ಳುವುದಿಲ್ಲವಮ್ಮ ತಾಯಿ. ಸಾಯುವುದು ನಮ್ಮ ಕೈಯಲ್ಲಿ ಇದ್ದರೆ ದಿನಾಲು ಒಬ್ಬರು ಸತ್ತು ಹೋಗುತ್ತಿದ್ದೆವ. ಅದು
ಶಿವನ ಅಧೀನ ತಾಯಿ. ಶಿವ ಕರೆದಾಗ ಮಾತ್ರ ನಾವಲ್ಲಿಗೆ ಹೋಗಬೇಕು, ಹೊರತು ಅವನಿಚ್ಛೆ ಇಲ್ಲದಿದ್ದರೆ ನಾವು ಅಲ್ಲಿ ಹೋಗಲಾರೆವಮ್ಮ, ಹೋಗಲಾರೆವು. ಅದ್ಯಾವ ಜನ್ಮದ ಪಾಪದ ಫಲವತ್ತ ಕಾಣೆ. ಈ ಜನ್ಮದಲ್ಲಿ ನಾನು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ. ಆದ್ರೆ ನನ್ನ ಬದುಕು ಇಷ್ಟು ಬೇಗ ಬದಲಾಗುತ್ತೆ ಅಂತ ನಾನು ಕನಸಿನಲ್ಲಿಯೂ ನೆನೆಸಿರಲಿಲ್ಲ. ಅಪ್ಪ, ನಾನು ಅವತ್ತವರಿಗೆ ಎಷ್ಟೊಂದು ಪರಿಪರಿಯಾಗಿ ಬೇಡ್ಕೊಂಡೆ ಗೊತ್ತಾ. ಆದ್ರೆ ದೇಶ ಪ್ರೇಮವನ್ನು ನಂಬಿದವರಿಗೆ ನನ್ನ ಪ್ರೇಮ ಭಾಷೆ ಅರಿವು ಅರ್ಥ ಆಗಿಲ್ಲ ಅಪ್ಪ. ನೋಡಮ್ಮ ಪಾಟಿ, ದುಃಖಿಸದಿರು ತಾಯಿ, ದುಃಖಿಸದಿರು. ಎಲ್ಲರ ಮನೆಯಲ್ಲಿಯೂ ಇದು ಇದ್ದಿದ್ದೆ ತಾಯಿ, ಇದ್ದಿದ್ದೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರಮ್ಮ, ಸಾಸಿವೆ ಕಾಳಿಲ್ಲದ ಮನೆಯಲ್ಲಿ ಸಾವನ್ನು ನೋಡಿಕೊಂಡು ಬಾ ಎಂದು. ಆದರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ಇರುತ್ತದೆಯೇ ತಾಯಿ? ಯಾರ ಮನೆಯಲ್ಲಿ ಸಾಸಿವೆ ಕಾಳು ಇರುತ್ತದೆಯೋ ಅವರ ಮನೆಯಲ್ಲಿ ಸಾವು ಇರುತ್ತದೆ ಭಾರತಿ, ಸಾವು ಇರುತ್ತದೆ. ನೋಡಮ್ಮ, ಆದದ್ದಂತೂ ಆಗಿ ಹೋಗಿದೆ. ಇನ್ನು ಏನು ಮಾಡಲು ಸಾಧ್ಯ? ಏನು ಮಾಡಲು ಸಾಧ್ಯ? ನೋಡಮ್ಮ ಭಾರತಿ, ಮಾತು ಮುಗಿದು ಹೋಗಿದೆ, ಆಸೆಗಳು ತೀರಿ ಹೋಗಿವೆ ಅಮ್ಮ. ಅಂದಾಗ ನಾವು ಇನ್ನು ಬದುಕಲೇಬೇಕಾಗಿದೆ. ಅಪ್ಪಯ್ಯ ಸ್ವಾಮಿಯ ಆಸೆಯಂತೆ ಕಲ್ಲಾಗಿ ಕುಳಿತು ನಿನ್ನನ್ನು ಈ ರೀತಿಯಾಗಿ ಮಾಡಿದನಮ್ಮ. ಅವನಿಗಾದರೂ ಕರುಣೆ ಬರಬಾರದೆ ತಾಯಿ? ದಿನನಿತ್ಯ ಅವನನ್ನು ಪೂಜಿಸಿ ಭಜಿಸಿ ನಮಿಸಿ ಲಿಂಗಿಸಿ ದೇವ ಅಪ್ಪಯ್ಯ ಎಂದು ದಿನಾಲೂ ಆತನಿಗೆ ಪೂಜೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸುವ ನಿನಗೆ ಈ ರೀತಿಯಾಗಿ ಆತ ವಾದ ಕೊಟ್ಟು ನಿನ್ನ ಗಂಡನನ್ನೇ ಕಳೆದುಕೊಂಡಲ್ಲಿದ್ದ ಮೇಲೆ ಅವನೊಬ್ಬ ಕಲ್ಲು ದೇವರಮ್ಮ, ಆತೊಬ್ಬ ಕಲ್ಲು ದೇವರು. ಶಾಂತರಾಗ ಮಹಾಮಗು, ಶಾಂತರಾಗು. ಹೋಗಮ್ಮ, ಹೋಗ. ಸ್ವಲ್ಪ ಸ್ನಾನ ಮಾಡಿ ಒಡಲಿಗೆ ಏನಾದರೂ ಒಂದು ತುತ್ತು ಹಾಕಿಕೊಳ್ಳಮ್ಮ. ಭಾರತಿ, ನಾನು ಊರಲ್ಲಿ ಒಂದೆರಡು ನಿಮಿಷ ಹೋಗಿ ಬರಲೇ ತಾಯಿ, ಹೋಗಿ ಬರ್ತೀನಿ. ನೀವು ನನಗೆ ಏನು ಅಂತ ಹೇಳೋಗಿದ್ರಿ. ನಾಲ್ಕು ದಿನದಲ್ಲಿ ಮರಳಿ ಬರ್ತೀನಿ ಅಂತ ಹೇಳೋಗಿದ್ರಲ್ಲ. ಆಯ್ತು ಬಚ್ಚು, ನಿಮಗಾಗಿ 4 ದಿನ ಯಾಕೆ? 4 ತಿಂಗಳು ಕಾಯ್ತೀರಿ, 4 ವರ್ಷ ಕಾಯ್ತೀರಿ, ಅಷ್ಟೇ ಯಾಕೆ? 4 ಜನ್ಮ ಬೇಕಾದ್ರೆ ತಾಳೆ ಬರ್ತೀನಿ. ನೀವು ಮರಳಿ ಬರ್ತೀರಾ? ಹೇಳಿ ಮಂಜು, ನೀವು ಮರಳಿ ಬರ್ತೀರಾ? ಯಾಕೆ ಮಂಜು, ನನಗೆ ಯಾಕೆ ಇಂಥ ಶಿಕ್ಷೆ? ನೀನು ಸತ್ತು ಜನರ ಬಂಟಿ ಮಾಡಿದ್ರಿ, ಬಂಧನ ಮಾಡಿದ್ರಿ, ಈ ಸಮಾಜದಲ್ಲಿ ಅಬಲೆ ಹೆಣ್ಣಾಗಿ ಮಾಡಿದ್ರಿ. ಮಾತಾಡಿ ಮಂಜು, ಮಾತಾಡಿ. ನೀವು ಮಾತಾಡಲ್ಲ, ಇವರೆಲ್ಲ ಬಂಟಿಯಾಗಿ ಬಿಟ್ಟು ಸ್ವರ್ಗ ಸೇರಿದ್ರಿ. ಇಲ್ಲ ಬಚ್ಚು, ನೀವು ಸತ್ತಿಲ್ಲ. ನನ್ನ ಹೃದಯದಲ್ಲಿ ಯಾವಾಗಲೂ ಜೀವಂತವಾಗಿದೆ.
ಇವತ್ತು ಅಪರೂಪವಾಗಿ ನಮ್ಮ ಮನೆ ಕಡೆ ಬಂದಿದ್ರಲ್ಲ, ಯಾಕೆ? ಭಾರತಿ, ಪಾಪ ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಕೆಟ್ಟನಿಸಿತು. ನಿಮಗೆ ಹೀಗಾಗಬಾರದಾಗಿತ್ತು. ಗಂಡನನ್ನು ಕಳೆದುಕೊಳ್ಳುವ ವಯಸ್ಸು ನಿಮ್ಮದಾಗಿರ್ಲಿಲ್ಲ ಭಾರತಿ, ನಿಮ್ಮದಾಗಿರ್ಲಿಲ್ಲ. ಈ ವಯಸ್ಸಿನಲ್ಲಿ ಆ ದೇವರು ನಿಮಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟ ಭಾರತಿ, ತುಂಬಾ ಅನ್ಯಾಯ ಮಾಡಿಬಿಟ್ಟ. ಈ ನಿಮ್ಮ ಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ. ನೋಡಿ, ನನ್ನ ಸ್ಥಿತಿ ಕಂಡು ಯಾರು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತವಂತೆ, ನನ್ನ ಪಾಲಿಗೆ ಬಂದಿದೆ, ನಾನು ಅನುಭವಿಸ್ತೇನೆ. ನೋಡಿ, ಇಂಥ ಕಷ್ಟದ ಸಮಯದಲ್ಲಿ ನನ್ನನ್ನು ವಿಚಾರಿಸಲು ಬಂದಿದ್ದೀರ ಅಂದ್ಮೇಲೆ ನೀವು ಕೂಡ ನಮ್ಮವರೇ. ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ. ಬೇಡ ಭಾರತಿ, ಬೇಡ ಭಾರತಿ, ಈ ದುಃಖದಲ್ಲಿ ಕಾಫಿ ಕುಡಿಯೋದು ಬಹಳ ವಿಷಾದ ಸಂತೋಷದ ವಿಷಯ ಹೇಳಲು ಇಲ್ಲಿಯವರೆಗೆ ಬಂದಿದ್ದೇನೆ. ಭಾರತಿ, ಈ ಸಮಯದಲ್ಲಿ ನನ್ನ ಮಾತನ್ನು ನೀನು ಸ್ವಾಗತ ಮಾಡಿ ಕೊಳ್ಳುತ್ತೀರಿ ಎಂಬ ಆತ್ಮಸಾಕ್ಷಿ ನನಗಿದೆ. ನಿಮಗೆ ಉಪಕಾರ ಮಾಡಲು ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಭಾರತಿ, ನನ್ನ ಮಾತು ನಂಬಿ ನಡುವೆಯ ಆಪತ್ತಿನಲ್ಲಿ ಉಪಕಾರ ಮಾಡೋದಕ್ಕೆ ಬಂದಿದ್ದೀರ ಅಂದ್ಮೇಲೆ ನಿಮ್ಮಂತ ಪುಣ್ಯವಂತರು ಯಾರಿಲ್ಲ. ಭಾರತಿ, ಬರೇ ಬಾಯಿ ಮಾತಿನಿಂದ ಪುಣ್ಯವಂತನಾಗಲಾರೆ. ಈ ನಿಮ್ಮ ಪರಿಸ್ಥಿತಿ ನೋಡಿ ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ. ಬೆಳ್ಳಿ ಬಂಗಾರವನ್ನು ಕೊಡಿಸುತ್ತೇನೆ. ನೀವು ಕೇಳಿದಂತ ಅರಮನೆ ಕಟ್ಟಿಸಿಕೊಡುತ್ತೇನೆ. ಭಾರತಿ, ಎಲ್ಲ ಕಷ್ಟಗಳನ್ನು ಮರೆತು ಮತ್ತೆ ಮಹಾರಾಣಿಯಂತೆ ಕಾರಿನಲ್ಲಿ ಮೆರೆಯಬಹುದು. ಆದರೆ ನನ್ನ ಮಾತು ಕೇಳುವುದಾದರೆ ನೋಡಿ, ಆ ದೇವರು ನನಗೆ ಆಸ್ತಿ, ಅಂತಸ್ತು, ಅರಮನೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅದ್ಯಾವುದರ ಅವಶ್ಯಕತೆ ನನಗಿಲ್ಲ. ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಾ ಅಷ್ಟು ಮಾತ್ರ ಹೇಳಿ. ಭಾರತಿ, ನಾನು ಬಂದ ಕಾರಣದ ಅರ್ಥ ಚೆನ್ನಾಗಿ ಅರ್ಥ ಮಾಡಿಕೊ. ಅನ್ನ ಹರಿಸುವ ಮುನ್ನವೇ ತಿನ್ನಬೇಕು. ಭೂಮಿ ಹದ ಇರುವಾಗಲೇ ಬಿತ್ತಬೇಕು. ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಬೇಕು. ಭಾರತಿ, ಹೆಣ್ಣು ಯೌವನ ಇರುವಾಗಲೇ ಸುಖ ಪಡೆಯಬೇಕು. ಭಾರತಿ, ಸುಖ ಪಡೆಯಬೇಕು. ನೀವು ಹೇಳುವ ನಿಮ್ಮ ಮಾತಿನ ಗುಟ್ಟು ನನ್ನ ಮಾತಿನ ಗುಟ್ಟು ಇನ್ನೂ ಅರ್ಥ ಆಗಲಿಲ್ಲವೇ ನಿಮಗೆ? ಭಾರತಿ, ತುಂಬಿ ತೂಕುತ್ತಿರುವ ಈ ನಿನ್ನ ಯೌವನವನ್ನು ವ್ಯರ್ಥವಾಗಿ ಹಾಳು ಮಾಡಬೇಡ. ಸತ್ತು ಹೋದ ನಿನ್ನ ಗಂಡ ಮತ್ತೆ ಮರಳಿ ಬರಲಾರನು. ನಿನ್ನ ಅಂದಕ್ಕೆ ಮರಳಾಗಿ ಬಂದ ಈ ಮನ್ಮಥನಿಗೆ ಒಂದೇ ಒಂದು ಸಲ ನನ್ನ ತೋಟಕ್ಕೆಯಲ್ಲಿ ಸರಸವಾಡಿ ನಿನ್ನ ಸೌಂದರ್ಯವನ್ನು ಸಾರ್ಥಕ ಮಾಡಿಕೋ ಭಾರತಿ. ನೀಚ, ಇನ್ನೊಮ್ಮೆ ಇಂಥ ಶಬ್ದ ಉಚ್ಚರಿಸಿದ್ದೆ ಆದ್ರೆ ನಿನ್ನ ನಾಳೆಯನ್ನೇ ಕತ್ತರಿಸಿ ಹಾಕ್ಬಿಡ್ತೀನಿ. ಕೋಗಿಲೆ ತನ್ನ ರೆಕ್ಕೆ ಬದಲಾಯಿಸಿಕೊಂಡ ಮಾತ್ರಕ್ಕೆ ಅದರ ಕಂಠ ಬದಲಾಯಿಸಿಕೊಳ್ಳಲಾರದು. ಒಂದೊಬ್ಬಳೆ ಹೆಣ್ಣಿನ ಮುಂದೆ ಅಹಂಕಾರ ತೋರಿಸೋಕೆ ಬಂದಿದೆಯಲ್ಲ, ನೀನೊಬ್ಬ ಗಣಸೇನೋ? ಹೊರಟೋಗು, ಇಲ್ಲದೆ ಹೋದ್ರೆ ನಿನ್ನ ಕೊಲೆ ನನ್ನ ಕೈಯಲ್ಲಿ ಆಗುತ್ತೆ. ಭಾರತಿ, ಬಾಯಿಗೆ ಬಂದಂತೆ ಬೊಗಳಿದ್ದೆ. ಆದರೆ ಈ ಬಲಾತ್ಕಾರವಾಗಿ ಈ ನಿನ್ನ ದೇಹವನ್ನು ಉಣ್ಣಬೇಕಾಗುತ್ತದೆ. ಬಹುದಿನಗಳ ಹಂಬಲ ನೀನಾಗೆ ನೀನೇ ಒಪ್ಪಿದರೆ ಸರಿ. ಇಲ್ಲದಿದ್ದರೆ ಮಂಗವಾಗಿ ನಿನ್ನ ಯೌವನದಲ್ಲಿರುವ ಅಂದ ಚಂದವನ್ನು ಕೆಡಿಸಬೇಕಾಗುತ್ತದೆ. ನೀನು ವಿಧವೆಯಾದರೂ ನನಗೆ ಅಪರಂಜಿ. ಭಾರತಿ, ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ಬರದಿ ನೀನು, ಹಾಲು. ಬಾಯಿನ ನನ್ನ ಹೆಣ್ಣಿನ ಮುಂದೆ ಪೌರುಷ ತೋರಿಸಕ್ಕೆ ಬಂದಿರುವ ನೀನು ಕೂಡ ಒಬ್ಬ ಗಂಡಸೇನೋ? ನನ್ನ ಗಂಡನ ಹೆಸರು ಹೇಳುವ ಯೋಗ್ಯತೆ ಕೂಡ ನಿನಗಿಲ್ಲವೋ? ರಣರಂಗದಲ್ಲಿ ಹೋರಾಟ ಮಾಡಿ ವೀರ ಮರಣ ಹೊಂದಿದ
ಕತ್ತೆ ಅದೇ ತಿಪ್ಪೆಯಲ್ಲಿ ಬಿದ್ದಿರುವ ಕಸವನ್ನು ತಿಂದು ಬದುಕುವ ಕತ್ತೆಗೆ ಬೇಕು ಪವಿತ್ರವಾದ ಹಾಲು. ಕಸದಂತಿರುವ ವೇಶ್ಯರ ಸಂಘವೇ ನಿನಗೆ ಯೋಗ್ಯವಾದುದು. ಹೊಟ್ಟೆಯಿಂದ ಭಾರತಿ, ಹೊರಟು ಹೋಗಲು ಬಂದಿಲ್ಲ ಭಾರತಿ. ಹೊರಟು ಹೋಗುವುದಾದರೆ ನಿನ್ನೊಂದಿಗೆ ವಿರಸ ಮಾಡುತ್ತಿರಲಿಲ್ಲ. ನಿನ್ನ ಹಠ ಬಿಟ್ಟು ನನ್ನ ಜೊತೆ ಸರಸವಾಡು ಬಾ. ಬೆಂಕಿ ಮುಟ್ಟಿ ಸುಟ್ಟೋಬೇಡ ಭಾರತಿ, ನೀನು ಬೆಂಕಿ ಆದರೆ ನಾನು ನೀನು. ನಾಲಾಯಕ, ಕತ್ತೆ ಲತ್ತೆ ಪೆಟ್ಟು ತಿಂದಾಗಲೇ ಸರಿದಾರಿ ಬರದು. ನನ್ನ ಕೆನ್ನಿಗೆ ಹೊಡೆದ ಹೆಣ್ಣನ್ನು ನಾನು ಬಿಟ್ಟರೆ ನನ್ನಂತ ಗಂಡ ಜಾತಿಗೆ ಅವಮಾನ. ಮುಗಿಯಿತು ನಿನ್ನ ಶೀಲದ ಗತಿ. ಏನೋ ಮಗನಂತೆ ನಿನಗೆ ಮನೆಯಲ್ಲಿ ಜಾಗ ಕೊಟ್ಟೆ. ನನ್ನ ಮಗನಂತೆ ನಿನ್ನನ್ನು ಸಾಕಿಸಲುವಿದೆ. ಆದರೆ ಈ ನಿನ್ನ ಕೆಟ್ಟ ಬುದ್ಧಿ ನನ್ನ ಮನೆಯಲ್ಲಿ ತೋರಿಸಿದೆನು. ನನ್ನ ಮನೆ ಬಿಟ್ಟು ಹೊರಟು ಹೋಗು. ಭಾರತಿ, ಇಂಥ ಕೆಟ್ಟ ದುಷ್ಟ ಹುಳಗಳು ಸಮಾಜದಲ್ಲಿ ಬಹು ತುಂಬಿದೆಯಮ್ಮ. ಇವತ್ತು ಲಟ್ಟೆಯ ಪಟ್ಟು ಕೊಟ್ಟಾಗಲೇ ಅವು ತನ್ನ ಸ್ಥಿತಿಯಲ್ಲಿ ನೋಡಮ್ಮ ಭಾರತಿ. ಅದಕ್ಕಾಗಿ ನನಗೆ ಹೇಳ್ತಾ ಇದ್ದೀನಮ್ಮ, ಏನೋ ನಾನು ಬದುಕಿದ್ದೀನಿ, ಬದುಕಿರುವಾಗಲೇ ಇಂಥ ದುರ್ಘಟನೆಗಳು ಮನೆಯಲ್ಲಿ ನಡೆಯುತ್ತಿವೆ ಎಂದಾಗ ಇನ್ನು ನಾನು ಸತ್ತ ಮೇಲೆ ಮತ್ತೆ ಇಂಥ ದುಷ್ಟ ಜನರು ಬಂದೇ ಬರುತ್ತಾರಮ್ಮ, ಬಂದೇ ಬರುತ್ತಾರೆ. ನೋಡಮ್ಮ ಭಾರತಿ, ಅದಕ್ಕಾಗಿ ನನ್ನ ಮನದಲ್ಲಿ ಒಂದು ವಿಚಾರ ಹೊಳೆಯುತ್ತಿದೆ. ನನ್ನ ಮಾತು ಕೇಳ್ತೀಯನ ಮಾತಾಯಿ? ಅದೇನು ಅಂತ ಹೇಳಿಪ್ಪ. ನನ್ನ ತಾಯಿ ಸತ್ತಾಗಿದ್ದ ನೀವೇ ತಾಯಿಯಾಗಿ ತಂದೆಯಾಗಿ ನನ್ನನ್ನು ಸಾಕಿ ಸಲುವೆ ಜೋಪಾನ ಮಾಡಿದ್ದೀರ. ದೇವರಾಗಿ ನಾನು ಕೇಳಿದ್ದೆಲ್ಲವನ್ನ ಕೊಟ್ಟಿದ್ದೀರ. ನನ್ನ ಒಳ್ಳೆಯದಕ್ಕೆ ಹೇಳ್ತೀರ ಮೇಲೆ ಖಂಡಿತವಾಗ್ಲೂ ನೀವು ಮಾತು ನಡೆಸ್ಕೊಡ್ತೀರಿ. ಅದೇನು ಅಂತ ಹೇಳಿಯಪ್ಪ. ನೋಡಮ್ಮ ಭಾರತಿ, ಹೇಳುವ ಮುಂಚೆ ನೀ ನನಗೆ ಮಾತು ಕೊಡ್ತೀಯ ತಾಯಿ? ಖಂಡಿತವಾಗ್ಲೂ ನಿಮ್ಮ ಮಾತನ್ನು ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳಿಯಪ್ಪ. ನಡೆಸಿ ಕೊಡ್ತೀಯ ತಾಯಿ ಅಂತ ವಚನ ಕೊಡಮ್ಮ. ವಚನ ಕೊಡ್ತೀಯ ನೋಡಮ್ಮ, ಅದೇನಂತ ಹೇಳಿ. ನೀನು ಸುಖವಾಗಿರಬೇಕಾದರೆ ನೀನು ಇನ್ನೊಂದು ಮದುವೆಯಾಗಬೇಕಮ್ಮ. ಬೇಡಪ್ಪ, ದಯವಿಟ್ಟು ಬೇಡಿ, ದಯವಿಟ್ಟು ನನಗೆ ಇಂಥ ಸಮಸ್ಯೆ ತಂದೊಡ್ಬೇಡಿ. ಕನಸು ಮನಸ್ಸಿನಲ್ಲಿಯೂ ಸಹ ಇನ್ನೊಬ್ಬರ ನೆನ್ಸಲ್ಲ ಅಂತ ನನ್ನ ಮಂಜುವಿಗೆ ಮಾತು ಕೊಟ್ಟಿದ್ದೀನಿಯಪ್ಪ. ನಾನು ಬದುಕಿರುವವರೆಗೂ ಮಂಜುನ ಹೆಸರು ಮೇಲೆ ಬದುಕ್ತೀನಿ, ಸತ್ತ ಅವಳ ಹೆಸರಲ್ಲಿ ಸಾಕ್ತೀನಿ. ದಯವಿಟ್ಟು ಇಂಥ ಮಾತು ಮಾತ್ರ ಹೇಳ್ಬೇಡಪ್ಪ. ನೋಡಮ್ಮ, ಸಮಾಜನೇ ಕ್ರೂರವಾಗಿರುವಾಗ ನೀನ್ ಎಲ್ಲಿ ಹೋದರೂ ಅದು ನಡೆದಿದೆ ಅಂದ ಮೇಲೆ ನೋಡಮ್ಮ, ನನ್ನ ಮಿತ್ರನೊಬ್ಬ ಸುಧಾಕರ್ನ್ ಅಂತ ಇದ್ದಾರೆ. ನೋಡಮ್ಮ, ನೀನು ಈ ಮಾತಿಗೆ ಒಪ್ಪದಿದ್ದರೆ ಈ ನಿನ್ನ ತಂದೆಯ ಹೆಣ ನಿನ್ನ ಕಣ್ಮುಂದೆಯೇ ಆಗುತ್ತದೆ. ದಯವಿಟ್ಟು ಇಂಥ ಮಾತನ್ನ ಮಾತ್ರ
ನಿಮ್ಮನ್ನ ಕಳೆದುಕೊಂಡ್ರೆ ನಾನು ಯಾವ ಸುಖ ಪಡ್ಲಿ ಅಪ್ಪ. ನಿಮ್ಮ ಮಾತಿನಂತೆ ನಡ್ಕೊತೀನಿ. ನೀವು ಹೇಳಿದಂತೆ ನೀವು ತೋರಿಸಿದ ವರದೊಂದಿಗೆ ಮದುವೆ ಆಗೋದಕ್ಕೆ ನಾನು ಸಿದ್ಧಳಿದ್ದೇನೆ. ಭಾರತಿ, ಅಮ್ಮ ಭಾರತಿ, ಸಂತೋಷವಾಯಿತಮ್ಮ ಭಾರತಿ, ನನ್ನ ಮನಕ್ಕೆ ಸಂತೋಷವಾಯಿತು. ಮಗಳಮ್ಮ, ನೋಡಮ್ಮ, ನನ್ನ ಮಿತ್ರ ಸುಧಾಕರ್ನಂತ ಆತನ ಮಗ ರವಿ ಅಂತ ಬೆಂಗಳೂರಿನಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೇನಾದರೂ ಆ ಸುಧಾಕರ ಒಪ್ಪಿಸಿ ಹೇಳಿದರೆ ಆತ ನನ್ನನ್ನು ಮದುವೆಯಾದರೂ ಆಗಬಹುದಮ್ಮ. ಅದಕ್ಕಾಗಿ ಆತನಲ್ಲಿಗೆ ಹೋಗಿ ಅವನ ಜೊತೆಗೆ ಮಾತನಾಡಿ ಬರುತ್ತೇನೆ. ನಡಿ. ಗೀಚಿದ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಂಜು, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಮಾತಿಗೆ ನಾನು ತಪ್ಪಿದೆ ಮಂಜು, ನಿಮ್ಮ ಮಾತಿಗೆ ನಾನು ತಪ್ಪಿದೆ. ಮನೆಯ ಮೇಲೆ ಕೆತ್ತಿದ